ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಗಣಿಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪಿನಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಕಾಶಿ ಸೊಪ್ಪಲ್ಲಿ ಸಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಕಾಶಿ ಸೊಪ್ಪು ಹಾಲಿನ ಸಾರು. ಮತ್ತು ಈ ವಿಡಿಯೋದಲ್ಲಿ ನನಗೆ ಅದರಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಗಣಿಕೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಶುಗರ್ ಇರೋರಿಗೆ ಇದು ಶುಗರ್ ಲೆವೆಲ್ ಮೈಂಟೈನ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದನ್ನು ಆಗಾಗ ಈ ರೀತಿ ಪಲ್ಯ ಅಥವಾ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಇಲ್ಲಿ ನಾನು ಕಾಶಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಎಲೆ ತೊಗೊಂಡು ಬಿಡಿಸ್ಕೊಂಡು ಇಟ್ಕೋಬೇಕು. ಪಲ್ಯಕ್ಕೆ ಕಡ್ಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಬರೀ ಎಲೆ ಅಷ್ಟೇ ಮಾತ್ರ ತೊಗೊಂಡು ಚೆನ್ನಾಗಿ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಆಗಿರೋದ್ರಿಂದ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೋಬೇಕು. ನಾವು ಸಾರಿಗಾದರೆ ಎಲೆ ಬಿಡಿಸ್ಕೊಂಡು ಹಾಗೆ ಬೇಯಿಸ್ಕೋಬೋದು. ನಾನು ಕಾಶಿ ಸೊಪ್ಪು ಒಂದು 2 ಬಾರಿಂದ 3 ಬಾರಿ ತೊಳ್ಕೊಂಡು ಆಮೇಲೆ ಇದನ್ನು ಬೇಯಕ್ಕಿಟ್ಟಿದ್ದೀನಿ. ಇದನ್ನು ಒಂದು 15 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಆಮೇಲೆ ಡೈರೆಕ್ಟಾಗಿ ನಾವು ಇದನ್ನು ಪಲ್ಯ ಈರುಳ್ಳಿ ಜೊತೆ ಹಾಕ್ಕೊಂಡ್ರೆ ಅದು ಬೇಯೋದಿಲ್ಲ, ಹಾಗೆ ಹಸಿಯಾಗಿರುತ್ತೆ. ಅದಕ್ಕೋಸ್ಕರ ಮೊದಲೇ ಒಂದು 10ನಿಂದ 15 ನಿಮಿಷ ಬೇಯಿಸ್ಕೋಬೇಕು. ಇದು ನಾವು ಅಷ್ಟು ಸೊಪ್ಪು ಹಾಕಿದ್ರೂ ಬೇಯೋಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗೋಗುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಇದು ಯಾವುದೇ ಕಾರಣಕ್ಕೂ ಉಪ್ಪು ಹಾಕ್ದಿರ ಹಾಗೆ ಬೇಯಿಸ್ಕೋಬೇಕು. ಯಾಕೆಂದರೆ ಇದು ಕಹಿ ಇರೋದ್ರಿಂದ ಉಪ್ಪು ಹಾಕದೆ ಬೇಯಿಸ್ಕೊಂಡು ನೀರನ್ನೆಲ್ಲ ನಾವು ಬಸಿದ್ಬಿಟ್ರೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗಿ ಪಲ್ಯ ತುಂಬಾ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಎಲ್ಲ ಒಂದು 10ರಿಂದ 15 ನಿಮಿಷ ಬೇಯಿಸಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಈ ರೀತಿ ಚೆನ್ನಾಗಿ ಹಿಂಡ್ಕೋಬೇಕು. ಆ ನೀರೆಲ್ಲ ಹೋಗೋ ಥರ ಹಿಂಡ್ಕೊಂಡು ನಾವು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಪ್ಯಾನಲ್ಲಿ ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಸಿದಾದಮೇಲೆ ಇದಕ್ಕೆ ನಾನು ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚು ಹಾಕ್ಕೋತಾ ಇದ್ದೀನಿ. ನೀವು ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಪರವಾಗಿಲ್ಲ, ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ. ಮತ್ತು ಒಂದು 2 ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆದಮೇಲೆ ಇದಕ್ಕೆ ಖಾರಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೋತಾ ಇಲ್ಲ, ಅದು ಪಲ್ಯನೂ ಗ್ರೀನ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಒಣಮೆಣ್ಸಿನ್ಕಾಯಿನೇ ತೊಗೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣ್ಸಿನ್ಕಾಯಿಲಿ ಹಾಕ್ಕೊಳ್ಳಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ನಾವು ಸೊಪ್ಪು ಬೇಯಿಸಿ ಮತ್ತು ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಹಿಂಡಿ ಇಟ್ಕೊಂಡಿದ್ವಲ್ಲ, ಈಗ ಆ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2ರಿಂದ 3 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಕ್ಕೆ ಬಿಡಬೇಕು. ನಾವು ಇದರಲ್ಲಿ ಚೆನ್ನಾಗಿ ಅದು ಆಯಿಲೆಲ್ಲ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ನಾನು 1.5 ಟೀ ಸ್ಪೂನ್ ಆಗೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಚೆನ್ನಾಗಿ ಎಲ್ಲ ಪಲ್ಯಕ್ಕೆಲ್ಲ ಹಿಡಿಬೇಕು. ನಾವು ಬೇಯಿಸೋಗೋಗಿ ಸಹ ಉಪ್ಪು ಹಾಕಿರೋದಿಲ್ಲ, ಅದಕ್ಕೋಸ್ಕರ ಒಂದೇ ಸರಿ ಈಗಲೇ ಉಪ್ಪು ಹಾಕ್ಕೋತಾ ಇರೋದು. ನೀವು ಚೆನ್ನಾಗಿ ಇದನ್ನು ಉಪ್ಪೆಲ್ಲನೂ ಸರಿಯಾಗಿ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದನ್ನು ಒಂದು 2ರಿಂದ 3 ನಿಮಿಷ ಒಂದು ಮುಚ್ಚಳ ಮುಚ್ಚಿಟ್ಟು ಫ್ರೈ ಆಗೋಕ್ಕೆ ಬಿಡೋಣ. ಒಂದು 2 ನಿಮಿಷ ಆದಮೇಲೆ ಮತ್ತೆ ಇದನ್ನು ತೆಗೆದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದು ಬೆಂದಿದೆಯೋ ಇಲ್ಲ ನೋಡ್ಕೊಳ್ಳಿ. ಮತ್ತು ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪು ಸಾಕಾಗಲಿಲ್ಲ ಅಂದರೆ ಮತ್ತೆ ಸೇರಿಸ್ಕೋಬೋದು. ಮತ್ತು ಈಗ ಇದಕ್ಕೆ ಲಾಸ್ಟಲ್ಲಿ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿನ ಸಣ್ಣದಾಗಿ ತುರಿದಿರೋ ಅಂಥ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಈ ಪಲ್ಯಕ್ಕೆ ಈ ಕೊಬ್ಬರಿ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಯಾವುದೇ ರೀತಿ ಪಲ್ಯಗಳಿಗಾಗಿ ಕೊನೆಯಲ್ಲಿ ಈ ರೀತಿ ಕೊಬ್ಬರಿ ಸೇರಿಸೋದ್ರಿಂದ ಯಾವುದೇ ಪಲ್ಯಗಳಿಗಾಗಿ ತುಂಬಾ ಟೇಸ್ಟ್ ಕೊಡುತ್ತೆ. ಕೊಬ್ಬರಿ ಸೇರಿಸ್ಕೊಂಡು ಇದನ್ನು ನಾವು ಆಫ್ ಮಾಡಿಕೊಂಡ್ರೆ ನಮಗಿಲ್ಲಿ ಗಣಿಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆಗೆ ಮತ್ತು ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಷ್ಟೇ ಆರೋಗ್ಯಕ್ಕೆ ಇದು ಒಳ್ಳೆಯದು. ನೀವು ಒಂದ್ಸರಿ ಮನೇಲಿ ತಪ್ಪದೆ ಟ್ರೈ ಮಾಡಿ ಈ ಥರ ಸೊಪ್ಪು ಸಿಕ್ಕಿದಾಗ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ಮತ್ತು ಹೆಲ್ದಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.